ತುಮಕೂರು ಜಿಲ್ಲೆಯಲ್ಲಿ ಹೇಮಾವತಿ ಹೋರಾಟ ಮತ್ತೆ ಮುನ್ನೆಲೆಗೆ ಬಂದಿರುವಂಥದ್ದು. DCM ಪರಮೇಶ್ವರ್ ಅವರು ಸರ್ಕಾರ ಯಾವುದೇ ಕಾರಣಕ್ಕೂ ಕೂಡ ಕಾಮಗಾರಿಯನ್ನು ನಿಲ್ಲಿಸಲ್ಲ, ಮತ್ತೆ ಕಾಮಗಾರಿಯನ್ನು ಶುರು ಮಾಡ್ತೇವೆ ಅಂತ ಒಂದು ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಅದಕ್ಕಾಗಿ ಈಗ ಸಾಕಷ್ಟು ವಿರೋಧ ವ್ಯಕ್ತವಾಗ್ತಾ ಇರುವಂಥದ್ದು. ಇದ್ರ ಬಗ್ಗೆ ಮಾತಾಡೋದಕ್ಕೆ ಮಾಜಿ ಸಚಿವರು ಹಾಗೂ ಹೇಮಾವತಿ ಹೋರಾಟದಲ್ಲಿ ನಿರತರಾಗಿದ್ದಂಥ ಸೊಗಡು ಶಿವಣ್ಣನವರು ನನ್ನ ಜೊತೆ ಇದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಇದೀಗ ಮತ್ತೆ ತುಮಕೂರು ಜಿಲ್ಲೆಯಲ್ಲಿ ಹೇಮಾವತಿ ಹೋರಾಟ ನಡೆಯುತ್ತಾ ಅನ್ನೋ ವಿರೋಧ ವ್ಯಕ್ತ ಆಗ್ತಾ ಇದೆ ಸರ್. 100ಕ್ಕೆ 100 ಪಾಲು ಹೋರಾಟ ಮಾಡೋದೊಂದೇ ಅಲ್ಲ, ನೀರು ಬಿಡೋದಕ್ಕೆ ನಾವು ಬಿಡೋದಿಲ್ಲ. ಯಾಕೆಂದರೆ ನಮ್ಮ ನೀರನ್ನ ತಗೊಂಡೋಗ್ಬಿಟ್ಟು ಅವರ ಇದಕ್ಕೆ ತಯಾರಿಲ್ಲ. ಈಗ ಒಂದು ಉದಾಹರಣೆ ಹೇಳ್ತೀನಿ. ನಿಮ್ಮ ಮನೆ ಒಳಗೆ ಒಂದು ಇದರೊಳಗೆ ನೀರು ಇರ್ತೈತೆ, ಅದನ್ನು ನಿಮ್ಮ ಮನೆ ಒಳಗೆ ಇರೋರಿಗೆ ಮಾತ್ರ ಕುಡಿಬೇಕೆ ಹೊರತು ಅಕ್ಕಪಕ್ಕ ಇರೋರಿಗೆ ಹೇಳ್ಕೊಳಕ್ಕಾಗತ್ತೆ? ಹಾಗೆ ನಮಗೆ ಆ ಕಾಲದಾಗ ನೀರು ಟ್ರಿಬ್ಯುನಲ್ ನೀರು ನಮಗೆ 25 TMC ನೀರು ಕೊಟ್ಟಿರೋದು. ನಮಗೆ ಇನ್ನೂ ನಾವು ರೈತರಿಗೆ ಕೊಡೋಕ್ಕಾಗಿಲ್ಲ, ಇನ್ನೂ ಕುಡಿಯೋ ನೀರು ಕೊಡೋಕ್ಕಾಗಿಲ್ಲ. ಅದಕ್ಕೋಸ್ಕರ ಅವರೆಲ್ಲರೂ ಇವಾಗ ಏನಂದ್ರೆ ಅದೃಷ್ಟಕ್ಕೆ ಈಗ ಇದಕ್ಕೆ 3 TMC ನೀರು ಇದಕ್ಕೆ ಕುಣಗಳಿಗೆ ಬಿಡಬೇಕು ಅಂತ ಹೇಳಿಬಿಟ್ಟು ನಮಗೆ ಆಧುನೀಕರಣ ಆಗಿರ್ತಕ್ಕಂಥ ಇದಿದೆಯಲ್ಲ ಚಾನಲ್ಲು, ಅದರೊಳಗೆ ಹೋಗಿ ಅಲ್ಲೆಲ್ಲ ಬಿಡಲಿ. ಅಲ್ಲಿ ಬಿಡೋದಕ್ಕೆ ಏನಾಗಿದೆ, ಇನ್ನೂ ಕೆಲಸನೇ ಆಗಿಲ್ಲ, ಅರ್ಧ ಕೆಲಸ ಆಗಿಲ್ಲ. ಯಾವುದೋ ಕುಣಗಳೊಳಗೆ ಇದು ಕುಣಗುಳ ಕೆರೆ, ಆಮೇಲೆ ಇದು ಯಾವುದೋ ಇದಪ್ಪ ಅಲ್ಲ, ಇದು ಮಾರ್ಕಂಡ ಡ್ಯಾಮು, ಇಷ್ಟಕ್ಕೆ ಮಾತ್ರ ಕಸಬಾ ಇದಕ್ಕೆ ಮಾತ್ರ ನೀರು ಹೋಗುತ್ತೆ, ಇನ್ನು ಮಿಕ್ಕಿದ ಕಡೆಗೆ ಹೋಗೋದೇ ಇಲ್ಲ. ಚಾನಲ್ ಆಗೇ ಇಲ್ಲ. ಅದಕ್ಕೋಸ್ಕರ ನಾನು ನಮ್ಮ ನೀರಾವರಿ ತಕ್ಕಂಥ ಕೆಲವರು ಕರ್ಕೊಂಡೋಗಿದ್ದೆ. ಅವತ್ತು ಆ ಕೊನೆಗೆ 228 ಕಿಲೋಮೀಟ್ರ್ಗಳಿರ್ತಕ್ಕಂಥ ಒಂದು ಇದು ಗೊಲ್ರಟ್ಟಿ ಒಳಗೆ ಇವು ಹೆಣ್ಮಕ್ಳುಗಳು ಇಬ್ಬರು ಅಳ್ತಾ ಕುಂತ್ಕೊಂಡ್ಬಿಟ್ಟಿದ್ರು. ಆ ಕಾಲದಿಂದ ಅಕ್ವಿಷನ್ ಮಾಡಿದ್ದೀವಿ, ಇದು ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು ಅವ್ರಿಗೆ ದುಡ್ಡು ಕೊಟ್ಟಿಲ್ಲ, ಚಾನಲ್ಲು ಮಾಡಿಲ್ಲ. ಅಲ್ಲ ಸರ್, ಈಗ ಮತ್ತೆ ಪರಮೇಶ್ವರ್ ಅವರು ಹೇಳ್ತಾ ಇದ್ರು ನಾವು ಭೂಸ್ವಾಧೀನ ಕಾರ್ಯನ ತಡ ಆಗ್ತಾ ಇತ್ತು, ಮತ್ತೆ ಆರಂಭ ಮಾಡ್ತೀವಿ ಅಂತ. ಒಂದು ತಿಳಿ, ಭೂ ಸ್ವಾಧೀನಕ್ಕೆ ನಾವು ಯಾರನ್ನೂ ತಯಾರಿಲ್ಲ. ಯಾಕೆಂದರೆ ಏನಕ್ಕೆ ಭೂ ಸ್ವಾಧೀನ ಮಾಡ್ತಾರೆ? ಅವಶ್ಯಕತೆ ಇಲ್ಲ. ಅದಕ್ಕೋಸ್ಕರ ನಾನು ನಮ್ಮ ರೈತರಿಗೆ ನನ್ನ ಹತ್ರ ಅಲ್ಲೇ ಬಂದಿದ್ದರು ಹಿಂಗೆ ಅಂತ ಹೇಳ್ಬಿಟ್ಟು, ಆ ರೈತರ ಜೊತೆಗಿರ್ತೀವಿ ಎಲ್ಲರೂ. ನಾವೇನು ಎಲ್ಲಿಗೋಗ್ಬೇಕು ಹೋಗ್ತೀವಿ. ಈಗ ನೀವು ಹೇಮಾವತಿ ಹೋರಾಟ ಕಳೆದ ಬಾರಿ ಕೂಡ ಮಾಡಿದ್ರಿ, ಯಾವುದೇ ಕಾರಣಕ್ಕೂ ನೀರನ್ನು ನಾವು ಇಲ್ಲಿಂದ ಬಿಡಲ್ಲ ಅಂತ ಆಮರಣ ಅಂತ ಸತ್ಯಾಗ್ರಹವನ್ನು ಕೂಡ ಮಾಡಿದ್ವಿ, ಉಪ ಸತ್ಯಾಗ್ರಹ. ಈಗ ಮತ್ತೇನಾದರೂ ಆ ರೀತಿ ಹೋರಾಟ? ನೀವು ಆಮರಣ ಅಂತರಲ್ಲ, ಶತ್ರು ಬಿಡೋದಿಲ್ಲ, ಶತ್ರುನೂ ಬಿಡೋದಿಲ್ಲ. ಯಾಕೆಂದರೆ ಜನನ ಮರಣ. ಏನಕ್ಕೆ ನೀರು ಬಿಡಬೇಕು? ಇವತ್ತು ಅವ್ರಿಗೆ ನೀರು ಬಿಡಬೇಕು ಅಂತಂದರೆ ಅಲ್ಲಿಂದಲೇ ಹೇಮಾವತಿ ಡ್ಯಾಮ್ನಿಂದಲೇ ತಗೊಂಡೋಗ್ಲಿ ಡೈರೆಕ್ಟಾಗಿ. ನಾವೇನು ಬಡಾನಕ್ಕೆ ಹೋಗೋದಿಲ್ಲ. ನಮ್ಮ ನೀರನ್ನ ಯಾಕೆ ತಗೊಂಡೋಗ್ತಾರೆ? ಅದಕ್ಕೋಸ್ಕರ ಅಲ್ಲಿಂದಲೇ ತಗೊಂಡೋಗ್ಲಿ. ಸರ್, ಈಗ ತುಮಕೂರಿನ ಸ್ಥಳೀಯ ಶಾಸಕರೆಲ್ಲ ತಮ್ಮ ಜೊತೆ ಕೈ ಜೋಡಿಸ್ತೀವಿ ಅಂತ ಹೇಳಿದ್ದಾರೆ, ಅದ್ರ ಬಗ್ಗೆ ನಾನು ಯಾವ ಶಾಸಕರನ್ನು ಇಲ್ಲಿ ಸ್ಥಳೀಯ ಶಾಸಕನ ಬಗ್ಗೆ ನಾನು ಮಾತಾಡೋಕ್ಕೆ ಹೋಗೋದಿಲ್ಲ. ಯಾಕೆಂದರೆ ನಾನು ಎಂದೂ ಮಾತಾಡಿಲ್ಲ. ನನಗೆ ಉದಾಹರಣೆಗೆ ನಮ್ಮ ಇವನು ಕೃಷ್ಣಪ್ಪ ತುರುವೇಕೆರೆ, ಆಮೇಲೆ ಎಲ್ಲ ಶಾಸಕರು ನನ್ನ ಬಗ್ಗೆ ಗೌರವದಿಂದನ ಹೋರಾಟ ಮಾಡೋ ನಡೀರಿ ಅಂತ ಕುಂತ್ಕೊಂಡಿದ್ರು. ಕೈಗೆ ಕಾನೂನು ತಗೊಳ್ಳೋಣ ಅಂತ ಕುಂತ್ಕೊಂಡ್ಬಿಟ್ಟಿದ್ರು. ಪಾಪ ಕಾನೂನು ತಗೊಳ್ಳೋದು ಬೇಡ, ಹೋರಾಟ ಮಾಡೋ ನಡೀರಿ ಅಂತ ಹೇಳಿದೆ ನಾನು. ಅವರೆಲ್ಲರೂ ಹಂಗೆ ಅವರೇ, ಇಡೀ ಹಂಗೆ ಮುಷ್ಟಿ ಹಂಗವ್ರೆ. ಅವರೆಲ್ಲರೂ ತಯಾರವ್ರೆ. ರೈತರುಗಳು, ನಾಗರಿಕರು ಎಲ್ಲ ಹಂಗವ್ರೆ. ಅವರು ಇದನ್ನು ತೀರಿಸ್ಬೇಕಲ್ಲ, ನಾವು ತೀರಿಸ್ತೀವಿ, ಬಿಡೋದಿಲ್ಲ. ಸರ್, ಈಗ ಮತ್ತೇನಾದರೂ ಕೂಡ ಹೇಮಾವತಿ ಕಾಮಗಾರಿ ಶುರುವಾದರೆ, ಲಿಂಕೇನಲ್ ಎಕ್ಸ್ಪ್ರೆಸ್ ಈ ಭೂಸ್ವಾಧೀನ ಶುರುವಾದರೆ ನಿಮ್ಮ ಹೋರಾಟ ಹೆಂಗಿರುತ್ತೆ? ಬಿಡೋದಿಲ್ಲ. ಅದಕ್ಕೆ ಏನೇನು ಎಲ್ಲರನ್ನೂ ಕರೆದ್ಬಿಟ್ಟು ಏನೇನು ಮಾತಾಡಬೇಕು ಮಾತಾಡಿಬಿಟ್ಟು ಶುರು ಮಾಡ್ತೀವಿ. ಸರ್, ಈಗ ಪೊಲೀಸ್ ಪ್ರೊಟೆಕ್ಷನ್ ತಗೊಂಡು ನಾವು ಕಾಮಗಾರಿ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ನಾವೇನು ಉಗ್ರಗಾಮಿಗಳ? ನಾವೇನು ಇನ್ನೊಬ್ಬರ ಅವರ ಪೊಲೀಸ್ ಪ್ರೊಟೆಕ್ಷನ್ ತಗೊಳಕ್ಕೆ ಏನಕ್ಕೆ ತಗೋಬೇಕು? ಪೊಲೀಸ್ ಪ್ರೊಟೆಕ್ಷನ್ನು ಅವ್ರಿಗೇನ ಕಾಮನ್ ಸೆನ್ಸ್ ಏನಾನ ಇದ್ದಿದ್ರೆ ಸರ್ಕಾರಕ್ಕೆ, ಯಾರೋ ಅದಕ್ಕಾಗಿ ಹೋರಾಟ ಮಾಡೋಕ್ಕೆ ಮಾಡ್ತಾರಲ್ಲ, ಯಾವುದು ದುಡ್ಡಿಗಾಗಿನ, ಅವರಿಗೆ ಪೊಲೀಸ್ ಪ್ರೊಟೆಕ್ಷನ್ ಕೊಡ್ತಾವ್ರೆ. ಅದು ತಪ್ಪದು. ನೋಡಿದ್ರಲ್ಲ, ಇದಿಷ್ಟು ಮಾಜಿ ಸಚಿವರು ಹಾಗೂ ಹೇಮಾವತಿ ಹೋರಾಟಗಾರರಾದಂಥ ಸೊಗಡು ಶಿವಣ್ಣನವರು ಹೇಳ್ತಾ ಇರುವಂಥದ್ದು. ಯಾವುದೇ ಕಾರಣಕ್ಕೂ ಕೂಡ ಹೇಮಾವತಿ ನೀರು ತುಮಕೂರು ಜಿಲ್ಲೆಯನ್ನು ಬಿಟ್ಟು ಹೋಗೋದಕ್ಕೆ ನಾವು ಬಿಡೋದಿಲ್ಲ ಅನ್ನೋದು ಅವ್ರ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ದರ್ಶನ್ ಜೊತೆ ಪುನೀತ್ ಎನ್ ಲಕ್ಷ್ಮೀಕಾಂತ್, ಪ್ರಜಾಶಕ್ತಿ TV, ತುಮಕೂರು.